ಹಿಂದೆ 2024ರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಬಿ ನಾಗೇಂದ್ರ ಅವರು ನಮ್ಮ ಪರಿಶಿಷ್ಟ ಪಂಗಡದ ನಿಗಮದ ಮಹರ್ಷಿ ವಾಲ್ಮೀಕಿ ನಿಗಮದ 187 ಕೋಟಿಯನ್ನ ಹಗರಣದಲ್ಲಿ ರಾಜೀನಾಮೆ ಕೊಟ್ಟಂತ ಬಿ ನಾಗೇಂದ್ರ ಅವರು ಪುನಃ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಪುನಃ ಸಚಿವ ಸಂಪುಟದಲ್ಲಿ ಅವರು ಸೇರಿಸಿಕೊಂಡಿದ್ದಾರೆ. ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ ಕಲಬುರಗಿ ಗ್ರಾಮಾಂತರ ಜಿಲ್ಲೆಯಿಂದ ಇವತ್ತು ಉಗ್ರವಾಗಿ ಖಂಡಿಸ್ತಾ ಇದ್ದೇವೆ. ಅದೇ ಇದರ ಪ್ರಕಾರ ಇವತ್ತು ರಾಜ್ಯ ಅಧ್ಯಕ್ಷರ ಒಂದು ಆದೇಶದ ಮೇರೆಗೆ ಇವತ್ತು ಧರಣಾ ಸತ್ಯಾಗ್ರಹವನ್ನು ಕೂಡ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಮಾಡಿದ್ದೇವೆ. ಮತ್ತು ಈಗ ನಮ್ಮ ರಾಜ್ಯ ಅಧ್ಯಕ್ಷರು ಒಂದು ಕರೆ ಕೊಟ್ಟಿದ್ದಾರೆ. ಇವತ್ತ ಸೆಪ್ಟೆಂಬರ್ 1ನೇ ತಾರೀಕಿನಿಂದ ಏನು ಸೆಪ್ಟೆಂಬರ್ 10ನೇ ತಾರೀಕುವರೆಗೂ ಕೂಡ ಸತತವಾಗಿ 175 ಕಿಲೋಮೀಟರ್ ಇವತ್ತು ಪಾದಯಾತ್ರೆ ಮುಖಾಂತರ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಅದೇ ತರ ಇವತ್ತು ಕಲಬುರಗಿ ಜಿಲ್ಲೆಯಿಂದ ಕೂಡ ಇವತ್ತು ಜಿಲ್ಲಾ ಅಧ್ಯಕ್ಷರಂತ ಅಶೋಕ್ ಬಗಲಿ ಅವರ ನೇತೃತ್ವದಲ್ಲಿ ಪ್ರತಿ ಎಲ್ಲಾ ಮಂಡಲದಿಂದ ಹಂತ ಹಂತವಾಗಿ ಎಲ್ಲ ನಮ್ಮ ಪದಾಧಿಕಾರಿಗಳು, ಪ್ರಮುಖರು, ಮುಖಂಡರು, ಶಾಸಕರು, ಮಾಜಿ ಶಾಸಕರು ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಇವತ್ತ ಏನು 1ನೇ ತಾರೀಕು ನಡೀತಕ್ಕಂಥ ಏನು ಮೊದಲನೇ ದಿನ ಅಲ್ಲಿ ಭಾಗವಹಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇವತ್ತು ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಡಿ.ಕೆ. ಶಿವಕುಮಾರ್ ಅವರಿಗೆ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಇವತ್ತ ನೀವು ದಯವಿಟ್ಟು ಇಂಥ ಭ್ರಷ್ಟ ಸಚಿವರನ್ನ ನೀವು ಯಾಕೆ ಇಟ್ಟುಕೊಂಡಿದ್ದೀರಿ ಅಂತಕ್ಕಂಥದ್ದು ಸಾಮಾನ್ಯ ಜನರಿಗೂ ಸಂಶಯ ಆಗ್ತಾ ಇದೆ. ಇವತ್ತು ಅನೇಕ ಅಭಿವೃದ್ಧಿ ಆಗ್ತಕ್ಕಂಥ ಕೆಲಸಗಳು ಆಗ್ತಾ ಇಲ್ಲ. ಇವತ್ತ ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಅನೇಕ ಇವತ್ತು ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ಇವತ್ತು KDP ಮೀಟಿಂಗ್ ಆಗ್ತಾ ಇಲ್ಲ. ಇವತ್ತು ಇಂಥ ಭ್ರಷ್ಟ ಸಚಿವರನ್ನು ನೀವು ಮುಂದುವರಿಸಿದ್ರೆ ನಾವು ಹಂತ ಹಂತವಾಗಿ ಇವತ್ತು ರಾಜ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಒಂದು ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ. ಇವತ್ತು ಬೆಂಬಲ ಕೊಡ್ತಾ ಇದ್ದೀವಿ. ನಾವು ಕೂಡ ಭಾಗವಹಿಸ್ತೀವಿ. ಇವತ್ತು ಎಲ್ಲಾ ಕ್ಷೇತ್ರದಿಂದ ಇವತ್ತು ನಮ್ಮ ಎಲ್ಲಾ ಪದಾಧಿಕಾರಿಗಳು ಅಧ್ಯಕ್ಷರ ನೇತೃತ್ವದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತಕ್ಕಂಥ ಒಂದು ವಿನಂತಿ ಇವತ್ತ ಭಾರತೀಯ ಜನತಾ ಪಾರ್ಟಿಯ ಮುಖಂಡರಿಗೆ ಮತ್ತು ರೈತರಿಗೆ ಎಲ್ಲ ನಮ್ಮ ಮೋರ್ಚಾದವರಿಗೆ ಇವತ್ತು ವಿನಂತಿ ಮಾಡ್ಕೊತಾ ಇದ್ದೀವಿ. ಒಂದು ಮಾತು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಸನ್ಮಾನ್ಯ ಉಸ್ತುವಾರಿ ಸಚಿವರಿಗೆ ಇವತ್ತ ತಾವು ಕೂಡ ಉಸ್ತುವಾರಿ ಮಂತ್ರಿಯಾಗಿ ಇಲ್ಲಿ ನಡೀತಕ್ಕಂಥ ಈ ಒಂದು ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ದೌರ್ಜನ್ಯ ನಡೀತಾ ಇದೆ. ಇವತ್ತು ಮೊನ್ನೆ 23ನೇ ತಾರೀಕಿನ ಕೂಡ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಸಾಹೇಬ್ರೆ ಕೃಷಿ ಇಲಾಖೆಯಲ್ಲಿ ಇವತ್ತು ಇರ್ತಕ್ಕಂಥ ಒಬ್ಬ ಡೀಲರ್ ಪೆಸ್ಟಿಸೈಡ್ ಮತ್ತು DAP ಇರ್ತಕ್ಕಂಥ ಯೂರಿಯಾನ ಇವತ್ತು ಅಲ್ಲಿ ರೇಡ್ ಮಾಡಿದಾರ. ವಿಜಿಲೆನ್ಸ್ ಹೋಗುತ್ತೆ ರೇಡ್ ಮಾಡಿದಾರ. ರೇಡ್ ಮಾಡಿ ಇವತ್ತು FIR ಆಗಿದೆ. ಇಲ್ಲಿವರೆಗೆ ಅವರು ಬಂಧನ ಮಾಡಿಲ್ಲ. ಇಲ್ಲಿವರೆಗೆ ಬಂಧನ ಮಾಡಲಿ ಇವತ್ತು FIR ಕಾಪಿನ ಕೊಟ್ಟಿದ್ದೇವೆ. ನಮ್ಮ ಜಿಲ್ಲೆಯ ರೈತ ಮೋರ್ಚಾದವರು ಕೂಡ ಇವತ್ತು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಇಷ್ಟಾದ್ರೂ ಕೂಡ ಇವತ್ತು ನೀವು ಕಣಮ ಹಚ್ಕೊಂಡು ಕೂತಿದ್ರಿ, ನೀವು ಹಳ್ಳಿ ಇಟ್ಕೊಂಡು ಕೂತಿದ್ರಿ ಸನ್ಮಾನ್ಯ ಪ್ರಿಯಾಂಕಾ ಸಾಹೇಬ್ರೆ. ಮತ್ತೆ ಯಾರೇನೋ ಅಭಿವೃದ್ಧಿ ಬಗ್ಗೆ ಕೇಳಕ್ ಹೋದ್ರ ಅಂತ ಕಾರ್ಯಕರ್ತರಿಗೆ, ಮುಖಂಡರಿಗೆ, ನಿಮ್ಮದ ಹಿಂಬಾಲಕರು ಇವತ್ತ ಹೆದರಿಕೆ ಆಗ್ತಾ ಇದಾರ, ಬೆದರಿಕೆ ಆಗ್ತಾ ಇದಾರ, ಜೀವ ಬೆದರಿಕೆ ಆಗ್ತಾ ಇದಾರ. ಮುಂದಿಂತ ಏನೇ ಘಟನೆಗಳಾದ್ರೂ ಕೂಡ ಮುಂದೆ ಬರ್ತಕ್ಕಂಥ ನಮ್ಮ ಕಾರ್ಯಕರ್ತರಿಗಾಗಲಿ ನಮ್ಮ ಮುಖಂಡರಿಗಾಗಲಿ ಏನೇ ತೊಂದರೆ ಆದ್ರೂ ಕೂಡ ನೇರವಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಮತ್ತು ಉಸ್ತುವಾರಿ ಸಚಿವರ ಮೇಲೆ ನಾವು ಹೊಣೆಗಾರ ಮಾಡ್ತಕ್ಕಂಥ ಒಂದು ನಾವು ಹೇಳ್ಬೇಕಾಗ್ತದೆ. ಇವತ್ತು ಎಲ್ಲಾ ಕಡೆ ಎಲ್ಲಾ ಜಿಲ್ಲೆಯಲ್ಲಿ ಪಕ್ಕದ ಜಿಲ್ಲೆಯಲ್ಲಿ ಕೂಡ ಇವತ್ತು ಬರಗಾಲ ಘೋಷಣೆಗೆ 3 ಕ್ಷೇತ್ರ 3 ತಾಲೂಕದಲ್ಲಿ ಇವತ್ತು ನಮ್ಮಲ್ಲಿ ಕೂಡ ಇವತ್ತು ಕಲಬುರಗಿ ಏನ್ ಮಾಡಿದೆ ಇವತ್ತು AICC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರೆ ಏನ್ ಮಾಡ್ತಾ ಇದ್ರು? ತಾವು ಉಸ್ತುವಾರಿ ಮಂತ್ರಿ ಏನ್ ಮಾಡ್ತಾ ಇದ್ರಿ? ತ್ರಿಮೂರ್ತಿಗಳ 3 ಮಂತ್ರಿಗಳಿದ್ರಿ. ನಮ್ಮ ಜಿಲ್ಲೆಯಿಂದ ಪ್ರಿಯಾಂಕಾ ಖರ್ಗೆ ಸಾಹೇಬ್ರು, ಅಜಯ್ ಸಿಂಗ್ ಅವರು, ಡಾಕ್ಟರ್ ಸಂತೋಷ್ ಸಾಹೇಬ್ರೆ ಏನ್ ಮಾಡ್ತಾ ಇದ್ರಿ? ನಿರ್ಣಯ ಮಾಡಬಲ್ಲ ನಿಮ್ಮ ಕ್ಯಾಬಿನೆಟ್ನಲ್ಲಿ ಇಡೀ 2024ರಲ್ಲಿ ಯಾವ ತಾಲೂಕು ತಗೋಬೇಕು, ಯಾವ ಕ್ಷೇತ್ರ ತಗೋಬೇಕು ಅಂತಕ್ಕಂಥ ನಿರ್ಣಯ ಮಾಡುವಾಗ ನೀವು ನಿದ್ದೆ ಮಾಡ್ತಾ ಇದ್ದೀರಾ? ಕಲಬುರಗಿ ಜನರಿಗೆ, ಕಲಬುರಗಿ ರೈತರಿಗೆ ನೀವೇನ್ ಮಾಡ್ತಾ ಇದ್ದೀರಿ? ಯಾಕೆ ಅರ್ಜಿ ಆಗ್ತಾ ಇಲ್ಲ? ಯಾಕೆ ಬರಗಾಲ ಅಧಿಕಾರಿ ಮಾಡ್ತಾ ಇಲ್ಲ? ಅದಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಇನ್ನೊಂದು ಕಾಲ ಮಿಂಚಿಲ್ಲ, ಆದಷ್ಟು ಬೇಗ ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಬರಗಾಲ ಅಂತಕ್ಕಂಥ ಘೋಷಣೆ ಮಾಡ್ಬೇಕಂತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಇವತ್ತು ಅಧ್ಯಯನ ಮಾಡ್ತಾ ಇದ್ದೀವಿ. ಧನ್ಯವಾದಗಳು. ನಮಸ್ಕಾರ. ಶರಣಪ್ಪ ತಳವಾರ ಮತ್ತು ಕಲಬುರಗಿ ವಿಭಾಗೀಯ ಸಹ ಪ್ರಭಾರಿ ಸಂಘಟನೆ.